ಎಲ್ಲರೂ ಹೇಗಿದ್ದೀರಾ? ಹೌ ಆರ್ ಯು ಗೈಸ್ ಡೂಯಿಂಗ್? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ಸೊ ಈಗ ಆಲ್ಮೋಸ್ಟ್ ಟೈಮ್ ಬಂದು 2 o'clock ಆಯಿತು. ನನ್ನ ಊಟ ಕೂಡ ಎಲ್ಲ ಮುಗೀತು. ಅಮ್ಮ ಬೆಳಗ್ಗೆನೇ ಉಪ್ಪಿಟ್ಟು ಮತ್ತು ಕೇಸರಿ ಭಾತ್ನ ಮಾಡಿದರು. ಅದೇ ಮಿಕ್ಕಿತ್ತು ಅಂತ ಮಧ್ಯಾಹ್ನಕ್ಕೂ ಕೂಡ ಮಡಗಿದ್ರು. ಮತ್ತು ಈಗ ಎಷ್ಟು ಮೋಡ ಆಗಿ ಮಳೆ ಬರ್ತಾ ಇದೆ ಅಂದರೆ ಇಲ್ಲಿ ಲೈಕ್ ತುಂಬಾ ಮೋಡ ಆಗಿದೆ. ನಮ್ಮನೆ ಹತ್ರ ಆಲ್ಮೋಸ್ಟ್ ಈ ಥರ ಮೋಡ ಎಲ್ಲ ಆದ್ರೂ ಮಳೆ ಬರಲ್ಲ. ಬಟ್ ಇವತ್ತು ಯಾಕೋ ತುಂಬ ಮೋಡ ಆಗಿ ಮಳೆ ಬರ್ತಾ ಇದೆ. ಮತ್ತೇನಂತ ಅಂದರೆ ಇವತ್ತಿನ ಪ್ಲ್ಯಾನು 3:30 ಹಂಗೆ ನಮ್ಮ ಅಮ್ಮಮ್ಮನ ಮನೆಗೆ ಹೋಗೋದಾ ಅಂತ ಅಂದ್ಕೊಂಡಿದ್ದೀವಿ. ಯಾಕಂತ ಅಂದರೆ ನನ್ನ ತಂಗಿದು ಮನೆ ಮತ್ತು ಅಮ್ಮಮ್ಮನ ಮನೆ ಮುಂಚೆ ಅಕ್ಕಪಕ್ಕನೇ ಇದ್ದಿದ್ದು. ಶಿ ಆಲ್ಮೋಸ್ಟ್ ಸ್ಪೆಂಡ್ ಹರ್ ಹೋಲ್ ಚೈಲ್ಡ್ಹುಡ್ ನಮ್ಮ ಅಮ್ಮಮ್ಮನ ಮನೆಯಲ್ಲೇ ಕಳೆದ್ಲು. ಬಟ್ ಈಗ ಅವರು ಸ್ವಂತ ಮನೆಗೆ ಶಿಫ್ಟ್ ಆಗಿದ್ದಾರೆ. ಸ್ವಂತ ಮನೆಯಿಂದ ಅವ್ರದ್ದು ಸ್ವಲ್ಪ ದೂರ, ನಮ್ಮ ಮನೆ ಮತ್ತು ನಮ್ಮ ಅಮ್ಮಮ್ಮನ ಮನೆಯಿಂದ. ನಮ್ಮ ಮನೆ ಮತ್ತು ಅಮ್ಮಮ್ಮನ ಮನೆ ತುಂಬ ಹತ್ರ, ಆಲ್ಮೋಸ್ಟ್ 10 minutes ಅಷ್ಟೇ. ಲೈಕ್ ಆಟೋದಲ್ಲಿ ಹೋದರೆ ಅಂತೂ, ಬಸ್ಸಲ್ಲಿ ಹೋದರೆ ಅಂತೂ 2 ಸ್ಟಾಪು. ಸೊ ಅದಕ್ಕೆ ನನ್ನ ತಂಗಿಗೆ ನಮ್ಮ ಅಮ್ಮಮ್ಮನ ಮನೆ ನೋಡಬೇಕು ಅಂತ ಅನಿಸ್ತಂತೆ. ಸೊ ಅದಕ್ಕೆ ಈಗ ಅವಳಿಗೋಸ್ಕರ ನಾವೆಲ್ಲರೂ ಒಂದು ಸ್ಮಾಲ್ ಗೆಟ್ ಟುಗೆದರ್ ಥರ ಮಾಡ್ಕೊತಾ ಇದ್ದೀವಿ. ಏನಂದರೆ ಮತ್ತೆ ನಮ್ಮ ಅಣ್ಣ ಬರ್ತಾ ಇಲ್ಲ. ನನ್ನ ತಮ್ಮನ ಬಗ್ಗೆ ಗೊತ್ತಿಲ್ಲ, ಮೇ ಬಿ ಹಿ ಮೈಟ್ ಬಿ ಕಮ್ಮಿಂಗ್. ಬಟ್ ನಮ್ಮ ಅಣ್ಣ ಆಲ್ಮೋಸ್ಟ್ ಎಲ್ಲಿಗೂ ಬರಲ್ಲ. ಹಿ ಪ್ರಿಫರ್ಸ್ ಟು ಸ್ಟೇ ಹೋಮ್ ರಾದರ್ ದ್ಯಾನ್ ಗೋಯಿಂಗ್ ಅರೌಂಡ್. ಸೊ ಅದಕ್ಕೆ ನಾನು ಮತ್ತು ಅಮ್ಮ ಇಬ್ಬರೇ ಹೋಗ್ತಾ ಇದ್ದೀವಿ. ಈಗ ಮಳೆ ಎಲ್ಲ ನಿಂತ ಮೇಲೆ ಹೋಗ್ಬೇಕಾಗತ್ತೆ ಅನ್ಕೊಂತೀನಿ. ಇಲ್ಲಾಂದ್ರೆ ಆಟೋದಲ್ಲಿ ಹೋಗ್ಬೇಕಾದ್ರೆ ಫುಲ್ ಎಲ್ಲ ನೆಂದೋಗ್ಬಿಡ್ತೀವಿ. ಅದಕ್ಕೆ ಮಳೆ ಎಲ್ಲ ನಿಂತಾದ್ಮೇಲೆ ಹೋಗ್ಬೇಕು ಅಂತ ಪ್ಲಾನ್ ಆಗ್ತಾ ಇದೆ. ಸೊ ಇನ್ನು ಅಮ್ಮ ಕೂಡ ಇನ್ನು ಪೂಜೆ ಮಾಡಿ ಅವರು ಊಟ ಎಲ್ಲ ತಿನ್ಬೇಕಲ್ವಾ. ಸೊ ಅದಕ್ಕೆ ನೋಡೋದು ಎಷ್ಟೊತ್ತಿಗೆ ಹೋಗ್ಬೇಕು ಅಂತ. ಸೊ ಐ ಕಂಟಿನ್ಯೂ ದ ವ್ಲಾಗ್ ಒನ್ಸ್ ಐ ರೀಚ್ ಮೈ ಗ್ರ್ಯಾಂಡ್ ಮೈಸ್ ಹೌಸ್. ಛತ್ರಿ ನೀನಾ? ನೀವು ನಮ್ಮ ಛತ್ರಿ ಕ್ಷತ್ರಿಯ ಅಸೂಯ. ಕ್ಷತ್ರಿಯ. Have you seen Kshatriya bride getting married? They'll carry like a goddess behind their back. ಕೂದ್ಲಿಗೆ ಕಟ್ತಾರೆ ಅದನ್ನ. ಏನ್ ದಾರನ? ಮೂರ್ತಿ ಇರಲ್ವೇನಮ್ಮ? ಏನ್ ಮುಚ್ಚಿ ಗಾಡೆಸ್ ಮೂರ್ತಿ. ಅದು ಲೈಕ್ ಐಡಲ್ನ they'll tie a burn over here on their head. ಅದಕ್ಕೆ ದಾರ ಕಟ್ಟಿ they'll carry. ಎಷ್ಟು ಭಾರ ಇರಬೇಕು. ಹೋಲ್ ಐಡಲ್ ವಿಲ್ ಬಿ ಕ್ಯಾರಿಡ್. ಅಷ್ಟು ಇದು. ಓ ಮೈ, that's how a ಕ್ಷತ್ರಿಯ bride will get married. I've seen many. ಇವಾಗ ಮೇಕಪ್ ಆರ್ಟಿಸ್ಟ್ ಎಲ್ಲ ಮಾಡ್ತಾ ಇರ್ತಾರೆ ನೋಡು, ಅವರು ಆಗ್ತಾ ಇರ್ತಾರೆ ಈ ಥರ. ಲೈಕ್ ಗ್ರೇಟ್ ವಾಟ್ ಎಫರ್ಟ್ಸ್ ಫ್ರಮ್ ಕ್ಷತ್ರಿಯ ಬ್ರೈಡ್ ಅಂತ. ಹಂಗೆ ಸಿ that's so much knowledge, but still she is useless. What the heck? I'm not useless. You are, bro. A person who gets 7th rank every time doesn't get to talk about useless people. A person who gets 7th rank doesn't get to talk about a person who used to get 2nd rank. Bro, shut up. Okay? See, the tables have turned now. No. Let's go. Where did we go? We went to bring chats. Bro, it's like, oh my god, bro, it's Leaking? no, it's sunk into the other one. It's fine. Cannot help. It's all because of her Oh my god, me? bad.
You're the one who said you wanted some kind of transparent bind. What can I do? Then this is your mistake. You want that? No. ಅಪ್ಪ ಈ ಚಳಿ ಚಳಿ ವೆದರಿಗೆ ಮಸಾಲೆ ಪುರಿ ತಿನ್ಬೇಕು. ಚಳಿ ಚಳಿ ವೆದರ್ಗೆ ಅಮ್ಮ ದಹಿ ಪುರಿ ತಿಂತಾಳೆ. ಸ್ಪೆಷಲ್. ಚಳಿಗೆ ಅಮ್ಮಗೆ ಐಸ್ ಕ್ರೀಮ್ ಬೇಕು, ದಹಿ ಪುರಿ ಬೇಕು, ತಣ್ಣಕ್ಕಿರೋ ಜ್ಯೂಸು, ಐಸ್ ಕ್ಯೂಬು ಇಂಥವೇ ಬೇಕು. ಆದರೆ ಸ್ನಾನ ಮಾಡಬೇಕಾದ್ರೆ ಮಾತ್ರ ಬಿಸಿ ಬಿಸಿ ನೀರು ಬೇಕು. That's the only requirement I have in life. ಏನಾದರೂ ಅಷ್ಟೇ, ಸ್ನಾನ ಮಾಡಬೇಕಾದ್ರೆ ಬಿಸಿ ಬಿಸಿ ನೀರು ಬೇಕು. ತಿನ್ನೋ ಪದಾರ್ಥ ಅಥವಾ ಕುಡಿಯೋ ಪದಾರ್ಥ ಎಲ್ಲ ತಣ್ಣಕ್ಕಿರಬೇಕು. Someone's leaving the house. Ammu is very, very weird. Ammu is a very weird. Shut up. ನೀನಾ? ಸೊ ಈಗ ತಾನೇ ನಾನು ನಮ್ಮ ಅಮ್ಮಮ್ಮನ ಮನೆಯಿಂದ ಬಂದೆ. ಸೊ ಕುಂಕುಮ ಎಲ್ಲ ಕೊಟ್ಟು ಆಟೋ ಎಲ್ಲ ಬುಕ್ ಮಾಡ್ಕೊಂಡು ನಾವು ಈಗ ತಾನೇ ಬಂದ್ವಿ. ಹಂಗೆ ನಮ್ಮ ಚಿಕ್ಕಮ್ಮ ಮತ್ತು ನನ್ನ ತಂಗಿನೂ ಕೂಡ ಹಂಗೆ ಒಟ್ಟಿಗೆ ಆಟೋ ಬುಕ್ ಮಾಡ್ಕೊಂಡಿದ್ವಿ. ಸೊ ಅವ್ರದ್ದು ನನಗೆ ಆಟೋ ಬಂತು. ಸೊ ಅವರು ಅವ್ರ ಮನೆಗೆ ಹೊರಟ್ರು. ನನ್ನ ತಮ್ಮ ಸೊ ಅವ್ನು ಬೇಗ ಹೊರ್ಟೋಗ್ಬಿಟ್ಟ. ನನಗೆ ಬೋರ್ ಆಗ್ತಾಯಿದೆ, ನಾನು ಹೋಗ್ತೀನಿ ಅಂತ ಹೇಳಿ ಅವನು ಬೇಗನೆ ಹೊರ್ಟೋಗ್ಬಿಟ್ಟ. ಇರಲೇ ಇರಲಿಲ್ಲ. ಆಲ್ಮೋಸ್ಟ್ 1 ಅವರ್ 1.5 ಅವರ್ ಅಷ್ಟೇ ಇದ್ದಿದ್ದು ಅವನು. ಆಮೇಲಿಂದ ಹೊರ್ಟೋಗ್ಬಿಟ್ಟ ಅವನು ಅವನ ಮನೆಗೆ. ಸೊ ಇಟ್ ವಾಸ್ ಅ ನೈಸ್ ಗೆಟ್ ಟುಗೆದರ್. ನನ್ನ ತಮ್ಮ ಮತ್ತು ನಮ್ಮ ಅತ್ತೆ ಎಲ್ಲ ಇರಲಿಲ್ಲ. ಬಿಕಾಸ್ ಅವ್ರಿಗೇನೋ ಊರಲ್ಲಿ ಕೆಲಸ ಇತ್ತು ಅಂತ ಅವ್ರು ಕೂಡ ಹೋಗಿದ್ದರು. ನಮ್ಮ ಅಮ್ಮನೂ ಅಷ್ಟೇ, ಲೈಕ್ ಅವ್ರಿಗೂ ಏನೋ ಕೆಲಸ ಇತ್ತು ಮತ್ತು ಅವ್ರದ್ದು ಅದರ್ ಕಮಿಟ್ಮೆಂಟ್ಸ್ ಇತ್ತು ಅಂತ. ಸೊ ಅವರು ಹೊರ್ಟೋದ್ರು. ಲೈಕ್ ಅಂದರೆ ಹೋಗ್ತಾ ಬರ್ತಾಯಿದ್ರು ಅವರು. ಏನೋ ಕೆಲಸದ ಮೇಲೆಲ್ಲ ಹೋಗಿ ವಾಪಸ್ ಮನೆಗೆಲ್ಲ ಬರ್ತಾಯಿದ್ರು. ಸೊ ಹಂಗಾಗಿ ಮೀಟ್ ಮಾಡೋಕ್ಕಾಯ್ತು. ನನ್ನ ತಮ್ಮ ಮತ್ತು ನಮ್ಮ ಅತ್ತೆನ ಮೀಟ್ ಮಾಡೋಕ್ಕಾಗಿಲ್ಲ. ದಟ್ಸ್ ಆಲ್. ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವ್ಲಾಗ್. ಮತ್ತು ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಬೈ.